ಸುಜಾತಾ ಭಟ್ ಅವರ ಚಾರಿತ್ರ್ಯ ವಧೆ ಮಾಡ್ತಾ ಇದ್ದೀರಲ್ಲ ನೀವು, ನಾಚಿಕೆ ಆಗಲ್ವೇನ್ರಿ ನಿಮಗೆ? ಒಂದು ಸ್ಯಾಟಲೈಟ್ ಚಾನಲ್ ಅಲ್ಲಿ ಕುತ್ಕೊಂಡು ಒಂದು ವೃದ್ಧ ತಾಯಿಯ ಚಾರಿತ್ರ್ಯ ವಧೆ ಮಾಡ್ತಾ ಇದ್ದೀರಲ್ಲ. ಆ ತಾಯಿ ಕೇಳ್ತಾ ಇರ್ಬೋದು, ಏನು ಕೇಳಿದ್ರಿ? ನನ್ನ ಮಗಳ ಅಸ್ಥಿ ಪಂಜರ ಏನಾದರೂ ಸಿಕ್ಕಿದ್ರೆ ಕೊಡಿ ಅಂತ ಕೇಳಿದ್ದಷ್ಟೇನೆ, ಕೊಡಿ ಅಂತ ಕೇಳಿದ್ದಷ್ಟೇನೆ. ಅಷ್ಟಕ್ಕೆ ನೀವು ಸ್ಟೋರಿಗಳನ್ನು ಮಾಡಿ, ಎಪಿಸೋಡ್ಗಳನ್ನು ಮಾಡಿ, ಅವರ ಸಂಬಂಧಿಕರನ್ನು ಕೂರಿಸಿ ಆ ಸಂಬಂಧಿಕರ ಕಡೆಯಿಂದ ಆ ಹೆಣ್ಣು ಮಗಳ ಚಾರಿತ್ರ್ಯ ವಧೆ ಮಾಡಿ ಖುಷಿ ಪಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನೀವೆಲ್ಲ ಸ್ಯಾಟಲೈಟ್ ಚಾನಲ್ಗಳನ್ನು ನಡೆಸಬೇಕಾ? ಇವಾಗ ಸುಜಾತಾ ಭಟ್ ಅವರ ವಕೀಲರು ಕೇಳಿದ್ರಲ್ಲ, ಮಂಜುನಾಥ್ ಅವ್ರಿಗೆ ಕೇಳಿದ್ರಲ್ಲ, ಅವರಿಗೆ ಅಫಿಡೇವಿಟ್ ತಗೊಳ್ರಿ. ಅವ್ರು ಯಾರೋ ಕುತ್ಕೊಂಡು ದೊಡ್ಡದಾಗೆ ಮಾತಾಡೋದ್ನಲ್ಲ, ಮಹಾನುಭಾವ ಸುಜಾತಾ ಭಟ್ ಅವರ ಚಾರಿತ್ರ್ಯ ವಧೆ ಮಾಡಿದ್ನಲ್ಲ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೇಳಿ, ಒಂದು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೇಳಿ ಆ ಹೆಣ್ಣು ಮಗಳು ದಾರಿ ತಪ್ಪಿದರ ಬಗ್ಗೆ ಏನು ಬೇರೆ ಒಂದು ಪದವನ್ನು ಬಳಸಿದ್ನಲ್ಲ, ಅದಕ್ಕೆ ಅಫಿಡೇವಿಟ್ ತಗೋಬೇಕಲ್ಲ, ಆ ಅಫಿಡೇವಿಟನ್ನು ಹಾಕ್ಬೇಕಲ್ಲ. ಮಂಜುನಾಥ್ ಅವರು ವಕೀಲರು ಮಾತನಾಡಿರುವಂಥ ವಿಡಿಯೋವನ್ನು ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ರೇನ್ರಿ? ಪ್ರಸಾರ ಮಾಡಿದ್ರ? ನಿಜಕ್ಕೂ ನಿಮ್ಮಂತಹ ಚಾನಲ್ಗಳು ದಾರಿದೀಪವಾಗಬೇಕಾಗಿರುವಂಥದ್ದು ಈ ರೀತಿಯಾದಂತಹ ಮನಸ್ಸುಗಳನ್ನು ಹೊಡೆದು ಇತರ ವೃದ್ಧ ತಾಯಿಯರಿಗೆ, ಇಂತಹ ಹೆಣ್ಣು ಮಕ್ಕಳನ್ನು ಕಾಪಾಡಬೇಕಾದಂತಹ ನಿಮ್ಮಂಥ ಚಾನಲ್ಗಳು ಇವತ್ತು ಆ ಹೆಣ್ಣು ಮಗಳ ಚಾರಿತ್ರ್ಯಕ್ಕೆ ಕಳಂಕವನ್ನು ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ. ಅಫಿಡೇವಿಟ್ ಕೊಟ್ಟಿದ್ದಾರೇನ್ರಿ ಅವರು? ಅವ್ರು ಯಾರೋ ಕುತ್ಕೊಂಡು ಮಾತಾಡ್ತಾ ಇದ್ದಾನಲ್ಲ, ಅಫಿಡೇವಿಟ್ ಕೊಟ್ಟಿದ್ದಾರಾ? ಆ ಹೆಣ್ಣುಮಗಳು ಕಾಣೆಯಾಗಿದ್ದಾಳೆ, ಸುಜಾತಾ ಭಟ್ ಎಂಬ ವಯೋವೃದ್ಧ ತಾಯಿ ಕಾಣೆಯಾಗಿದ್ದಾಳೆ ಅಂತೇಳಿ ಎಪಿಸೋಡ್ ಮಾಡ್ತೀರಿ. ಸುಜಾತಾ ಭಟ್ ಅವರು ವಿಡಿಯೋ ಮಾಡಿ ಹಾಕ್ತಾರೆ, ನಾನು ಕಾಣೆ ಆಗಿಲ್ಲ, ಹಣಕ್ಕೋಸ್ಕರವಾಗಿ ಸುವರ್ಣ ವಾಹಿನಿಯವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಆರೋಪ ಮಾಡ್ತಾರೆ ಅಂತಂದರೆ ನಿಮ್ಮ ಕಪಾಳ ಮೋಕ್ಷ ಯಾವ ರೀತಿ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾತಕ್ಕೋಸ್ಕರವಾಗಿ ಚಾನಲ್ಗಳನ್ನು ನಡೆಸ್ತೀರಿ? ಯಾತಕ್ಕೋಸ್ಕರ ಚಾನಲ್ಗಳನ್ನು ನಡೆಸ್ತೀರಿ? ನಿಮ್ಮ ಮನೆಯಲ್ಲಿ ತಾಯಂದಿರಿಲ್ವಾ? ನಿಮ್ಮ ಜೊತೆಲಿ ಹುಟ್ಟಿರುವಂತಹ ಸಹೋದರಿಯರು ಹೆಣ್ಣು ಮಕ್ಕಳಲ್ವಾ? ಅಥವಾ ನಿಮಗೆ ಕೈ ಹಿಡಿದಂಥ ಧರ್ಮಪತ್ನಿ ಹೆಣ್ಣಲ್ವಾ? ಅಥವಾ ನಿಮಗೆ ಹುಟ್ಟಿರುವಂತಹ ಹೆಣ್ಣು ಮಕ್ಕಳು ಹೆಣ್ಣುಗಳಲ್ವೇನ್ರಿ? ಯಾತಕ್ಕೋಸ್ಕರ ಈ ರೀತಿಯಾಗಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ? ಅವರು ಕೊಟ್ಟಿರುವುದು ಎಸ್ ಐ ಟಿ ತನಿಖೆ ಆಗ್ತಾ ಇದೆ, ನನ್ನ ಮಗಳು ಕಾಣೆಯಾಗಿದ್ದಾಳೆ, ನನ್ನ ಮಗಳ ಅಸ್ಥಿ ಏನಾದರೂ ಸಿಕ್ಕಿದ್ರೆ ಕೊಡಿ ಅಂತ ಕೇಳ್ತಾ ಇದ್ದಾಳೆ ಹೊರತು ಯಾವನಿಗೆ ಜೊತೆ ಹಣ ಕೇಳ್ತಾ ಇಲ್ಲ ಹೆಣ್ಮಗಳು. ಅವ್ರು ಎಲ್ಲಿದೆ ಇನ್ವೆಸ್ಟಿಗೇಷನ್ ರಿಪೋರ್ಟ್? ಇವ್ರದ್ದು ಇನ್ವೆಸ್ಟಿಗೇಷನ್ ರಿಪೋರ್ಟು ಸಾಲದಕ್ಕೆ ಅವನು ಯಾರೋ ತಲೆ ಮಾಸ್ದವನು ಬಂದು ಕುತ್ಕೊಳ್ತಾನೆ. ಆ ಸುಜಾತಾ ಭಟ್ ಅವರು ಏನೋ ಡಿ ಟಾಕಲ್ಲಿ ಮಾತಾಡಿದ್ದಾರಲ್ಲ, ಅವನು ಯಾವ ರೀತಿ ಹಿಂಸೆ ಕೊಟ್ಟಿದ್ದ, ಯಾವ ರೀತಿ ಮಾಡಿದ್ದ, ಅವನ ಕ್ಯಾರೆಕ್ಟರ್ ಏನು ಎಲ್ಲವನ್ನೂ ಹೇಳಿದ್ದಾರಲ್ಲ, ಆ ವರ್ಷನೂ ತಗೋಬೇಕಾಗಿತ್ತಲ್ವಾ? ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸ, ಇಡೀ ಪತ್ರಿಕೋದ್ಯಮ ತಲೆ ತಗ್ಗಿಸುವಂತಹ ಕೆಲಸ ನೀವು ಸುವರ್ಣ ವಾಹಿನಿಯವರು ಮಾಡ್ತಾ ಇದ್ದೀರಿ. ಬೇರೆ 3-4 ಚಾನಲ್ಗಳವರು ನಿಮಗೆ ಬದ್ಧತೆ ಅನ್ನೋದಿಲ್ಲ, ನಿಮಗೆ ನೈತಿಕತೆ ಅನ್ನೋದಿಲ್ಲ, ನಿಮಗೆ ನಾವು ಚಾನಲ್ ನಡೆಸ್ತಾ ಇದ್ದೀವಿ, ನಾವು ಪತ್ರಕರ್ತರು ಅನ್ನೋದಿಲ್ಲ. ಆ ಚಾನಲಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದಷ್ಟು ಜನ ಹೆಣ್ಮಕ್ಳು ಇದ್ದೀರಲ್ಲ ನೀವು, ಭಾವನಾ ನಾಗಯ್ಯ ಅವರು ಒಂದಷ್ಟು ಜನ ಇದ್ದೀರಲ್ಲ ನೀವಾದರೂ ಯೋಚನೆ ಮಾಡಬೇಕಾಗಿತ್ತಲ್ವಾ? ಇದನ್ನು ಮಾಡಬೇಕು. ಸುಜಾತಾ ಭಟ್ ಅವರು ಹಿಂದೆ ಏನು ಮಾಡಿದ್ರು, ಅವ್ರ ಕ್ಯಾರೆಕ್ಟರ್ ಏನಿದೆಯೋ ಮತ್ತೇನಿದೆಯೋ ಅದಕ್ಕೆ ಸರ್ಟಿಫಿಕೇಟ್ ಕೊಡೋಕ್ಕೆ ನೀವ್ಯಾರು? ಅವ್ರ ಭಾವ ಅಂತೆ. ಸುಜಾತಾ ಭಟ್ ಅವರ ತಂದೆನ ಅವನು ಜನ್ಮ ಕೊಟ್ಟವನ ಅಥವಾ ಮತ್ತೇನಂತೆ? ಅವರ ಭಾವ ಅಂತೆ. ಇವನ ಮನಸ್ಸಿನಲ್ಲಿ ಏನು ಕಲ್ಮಶ ತುಂಬಿದೆಯೋ, ಇವನನ್ನು ಕರೆಸ್ಕೊಂಡು ಬಂದು ಕೂತ್ಕೊಂಡು ಒಂದು ಹೆಣ್ಣಿಗೆ ಅವಮಾನ ಮಾಡ್ತಾ ಇದ್ದೀರಲ್ಲ. ಜನ್ಮ ಕೊಟ್ಟಂತಹ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡುವಂತಹ ಕೆಲಸ ಈ ನೀಚತನದ ಪರಮಾವಧಿ. ಎಂತೆಂತಹ ಮಾತುಗಳು, ಯಾವ ಸಾಧನೆ ಮಾಡಿದ್ದೀರಿ ಅಂತೇಳಿ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ? ನಿಜಕ್ಕೂ ಶೇಮ್ ಆನ್ ಯು. ನಿಜಕ್ಕೂ ನಿಮಗೆ ಧಿಕ್ಕಾರ ಹೇಳಲಿಕ್ಕೂ ನಮಗೆ ಮನಸ್ಸು ಬರ್ತಾ ಇಲ್ಲ. ಆ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಿ. ಇವತ್ತು ಹೆಣ್ಣು ಮಕ್ಕಳಿಗೆ ನಾವು ಕೊಡಬೇಕಾದಂತಹ ಗೌರವವನ್ನು ಕೊಡದೆ ಎಪಿಸೋಡ್ಗಳನ್ನು ಮಾಡಿ ಯಾರನ್ನೂ ಮೆಚ್ಚಿಸೋದಕ್ಕೆ, ಯಾವುದೋ ತನಿಖೆಗೆ ಅಡ್ಡ ಮಾಡೋದಕ್ಕೋಸ್ಕರವಾಗಿ ನೀವು ಏನೆಲ್ಲ ಮಾಡ್ತಾ ಇದ್ದೀರಿ, ಎಂತೆಂತಹ ಕುತಂತ್ರಗಳನ್ನು ಮಾಡ್ತಾ ಇದ್ದೀರಿ ಅಂತಂದರೆ, ನೀವು ನಿಜಕ್ಕೂ ಸ್ಯಾಟಲೈಟ್ ಚಾನಲ್ಗಳು ನಡೆಸ್ತಾ ಇದ್ದೀರಲ್ಲ ಒಂದಷ್ಟು ಜನ, ನೀವು ಅದಕ್ಕೆ ಲಾಯಕ್ಕೆ ಅಲ್ಲ. ನೀವು ಯಾರು ಕಷ್ಟದಲ್ಲಿದ್ದಾರೋ, ಯಾರು ಸಮಸ್ಯೆಯಲ್ಲಿದ್ದಾರೋ ಅವರಿಗೆ ಸ್ಪಂದಿಸಬೇಕೇ ಹೊರತು ನೀವು ಹೆಣ್ಣು ಮಕ್ಕಳನ್ನು, ಅದು ವೃದ್ಧ ತಾಯಿರಿ, ಅದು
ಈ ವಯಸ್ಸಿನಲ್ಲಿಯೂ ಸಹ ನನ್ನ ಮಗಳ ಅಸ್ಥಿ ಕೊಡಿ ಅಂತ ಬಂದಿದ್ದಾರೆ ಹೊರತು ಮತ್ತೇನು ಕೇಳಿಲ್ಲ ಹೆಣ್ಣುಮಗಳು. ಅವ್ರ ವಕೀಲರಿದ್ದಾರೆ, ಅವ್ರ ವಕೀಲರು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾ ಇದ್ದಾರೆ. ಅವ್ರ ವಕೀಲರು ಹೇಳಿದಾರಲ್ಲ, ವಿಡಿಯೋ ಹಾಕಿದ್ದೀವಲ್ಲ, ಕೊಡಿ ಅಫಿಡೇವಿಟ್ ಕೊಡಿ. ಅವರ ವಕೀಲರು ಹೇಳಿದ್ದಾರೆ, ಯಾರ್ಯಾರು ಇದನ್ನ ಮಾತಾಡಿದಾರೋ ಅವ್ರಿಗೆಲ್ಲರಿಗೂ ಸಹ ಡೆಫಾಮೇಷನ್ ಆಗ್ತಾರೆ, ಮಾನನಷ್ಟ ಆಗ್ತಾರೆ. ಅದೇನೋ ಹೇಳ್ತಾರಲ್ಲ, ಮಗುವನ್ನ ತೆಗೆದು ನದಿಗೆ ಬಿಸಾಕಿದ್ಲು ಅಂತಾರಲ್ಲ, ನದಿಗೆ ಬಿಸಾಕಿದ್ದಂಥದ್ದು ಸಾಕ್ಷಿ ಇದೆಯಾ? ಆ ಸಾಕ್ಷಿಯನ್ನು ಇವತ್ತು ಕೊಡಬೇಕಲ್ಲ, ಅವ್ರು ಕೋರ್ಟ್ಗೆ ಹೋದ್ರೆ ಕೊಡಬೇಕಲ್ಲ. ಸುವರ್ಣ ವಾಹಿನಿಯವ್ರು ಕೊಡ್ತೀರಾ ಅಥವಾ ಅಲ್ಲಿ ಕೂತಿದ್ನಲ್ಲ ಮಹಾನುಭಾವ ಅವನು ಕೊಡ್ತಾನ? ಈ ಹೆಣ್ಣು ಮಗಳು ಎಲ್ಲೋ ಒಂದು ಕಡೆ ಏನೋ ಅಡ್ಡದಾರಿ ಹಿಡ್ಕೊಂಡು ಸಂಪಾದನೆ ಮಾಡ್ತಿದ್ಲು ಅಂತ ಹೇಳ್ತಾನಲ್ಲ, ಅದಕ್ಕೆ ಸಾಕ್ಷಿ ಕೊಡ್ತಾರ? ಇದು ಮಾನಹರಣ ಅಲ್ವಾ? ಒಂದು ಹೆಣ್ಣು ಒಂದು ವೃದ್ಧ ತಾಯಿಯನ್ನು ಈ ರೀತಿ ತೇಜೋವಧೆ ಮಾಡ್ತಾ ಇದ್ದಾನೆ ಅಂತೇಳಿ ಕಿಂಚಿತ್ತಾದರೂ ನಿಮ್ಮ ಆ ರಿಪೋರ್ಟ್ರು ತಗೊಳ್ತಾ ಇದ್ದಾನಲ್ಲ, ಕಿಂಚಿತ್ತಾದರೂ ಪರಿಜ್ಞಾನ ಇಲ್ವಾ ಅವ್ರಿಗೆ? ಪರಿಜ್ಞಾನ ಇಲ್ವಾ? ಇದಕ್ಕೋಸ್ಕರ ಈ ದೇಶದ ಹೆಣ್ಣು ಮಕ್ಕಳು ಯಾತಕ್ಕೋಸ್ಕರವಾಗಿ ಈ ಕಾಮಾಟಿಪುರಗಳಲ್ಲಿ ಯಾಕೆ ಸೇರ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇಂತಹ ಮನಸ್ಥಿತಿಗಳಿಂದ. ಅವರ ಭಾವ ಹೇಳ್ತಾನಲ್ಲ, ಅವರ ಭಾವ ಹೇಳ್ತಾನೆ, ಹೆಣ್ಣು ಮಗಳ ತೇಜವಧೆ ಮಾಡ್ತಾನೆ. ಇಂತಹ ವಯಸ್ಸಿನಲ್ಲಿ ತನ್ನ ಮಗಳು ಇದ್ದಾಳ, ಅನನ್ಯ ಬಟ್ಟೆ ಇಲ್ವಂತೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರೋರು ಯಾರ್ರೀ? ನೀವ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುವಂಥದ್ದು. ಅಲ್ಲಿ ಕುಸುಮಾವತಿ ಮಾತಾಡಿದ್ರೆ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಅವ್ರ ಮನೆ ಕಟ್ಟಿಬಿಟ್ಟು ಹೇಗೆ ಕಟ್ಟಿಬಿಟ್ರು ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ಇಲ್ಲಿ ಪದ್ಮಲತಾ ಮಾತಾಡಿದ್ರೆ ಅವ್ರ ಬಗ್ಗೆ ಮಾತಾಡ್ತೀರಿ, ವೇದಬಲ್ಲಿ ಬಗ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಮಾತಾಡ್ತೀರಿ, ಯಮುನಾ ನಾರಾಯಣರ ಬಗ್ಗೆ ಮಾಡಿದ್ರೆ ಅವ್ರ ವಿರುದ್ಧ ಮಾತಾಡ್ತೀರಿ, ಹೀಗೆ ಅನನ್ಯ ಭಟ್ ಬಂದರೆ ಅವ್ರ ಬಗ್ಗೆ ಮಾತಾಡ್ತೀರಿ. ಯಾರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ? ಯಾರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ? ಅಸಹ್ಯ ಆಗೋಯ್ತು ರೀ ನಿಮ್ಮದು. ನಿಜಕ್ಕೂ ಬಹಳ ಅಸಹ್ಯ ಆಯಿತು. ಆ ಪವರ್ ಟಿವಿಯನ್ನು ಮಾಡಿ 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 ಏನು ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಹೆಣ್ಮಕ್ಳ ಕೈನಲ್ಲಿ ಚೀಮಾರಿ ಹಾಕಿಸ್ಕೊಂಡ ನಂತರ ನೀವು ಅವ್ರಿಗಿಂತ ವರ್ಸ್ಟ್ ಆಗೋದ್ರಿ. ನಮ್ಮನ್ನು ಯಾರು ಕೇಳೋರಿಲ್ಲ ಅನ್ನೋದು, ನಮ್ಮನ್ನು ಯಾರು ಕೇಳಲ್ಲ, ನಾವು ಮಾಡಿದ್ದೇ ಸರಿ, ನಾವು ರಾಷ್ಟ್ರವಾದಿ ಪತ್ರಕರ್ತರು, ನಮ್ದು ರಾಷ್ಟ್ರವಾದ, ನಾವು ಹಿಂದೂಗಳು, ನಾವೆಲ್ಲ ಹಿಂದೂಗಳು. ಒಬ್ಬ ಪತ್ರಕರ್ತ ಹಿಂದುತ್ವ ಅಂತ ಮಾತನಾಡ್ತಾರಲ್ಲ, ಇದೇನಾ ಹಿಂದುತ್ವ? ಸುಜಾತ ಭಟ್ ಹಿಂದೂ ಅಲ್ವಾ? ಸುಜಾತ ಭಟ್ ಸನಾತನ ಹಿಂದೂ ಅಂತ ಹೇಳ್ತಾ ಇಲ್ವಾ ಅವರು? ಇದು ಹಿಂದುತ್ವವಾದ. ನೀವೆಲ್ಲ ಹಿಂದೂಗಳು, ನೀವೆಲ್ಲ ಒಂದು, ಈ ಘೋಷಣೆ ಕೂಗ್ತೀರಿ. ಆ ಚಾನಲ್ಗಳಲ್ಲಿ ಕೂತ್ಕೊಂಡು ಇದೇ ಸ್ಟೋರಿಯನ್ನು ಹೇಳ್ತೀರಿ. ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ರಯ್ಯ ಅಂತಂದರೆ ಆ ಹೆಣ್ಣು ಮಗಳ ತೇಜೋವಧೆ ಮಾಡ್ತೀರಿ, ಚಾರಿತ್ರ್ಯ ವಧೆ ಮಾಡ್ತೀರಿ. ಅಸಹ್ಯ ಆಗೋಯ್ತು ನಿಮ್ಮ ಆ ಸ್ಟೋರಿಗಳಲ್ಲಿ ಕೆಲವೊಂದು ನೋಡಿ ಅಸಹ್ಯ ಆಗೋಯ್ತು. ಧಿಕ್ಕಾರ ಇರಲಿ ನಿಮಗೆ. ಆ ಹೆಣ್ಣು ಮಗಳ ಕ್ಷಮೆ ಕೇಳಿ. ಅವತ್ತು ನಿಮಗೆ ಪಾಪ ಪ್ರಜ್ಞೆನಾದ್ರೂ ಕಾಡಿ ಕ್ಷಮೆ ಕೇಳಿದ್ರೆ ನಿಮ್ಮ ಪಾಪನಾದರೂ ಕಡಿಮೆ ಆಗುತ್ತೆ. ಇದು ನಮ್ಮ ಇವತ್ತಿನ ಪತ್ರಿಕೋದ್ಯಮದಲ್ಲಿ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ. ನೀವು ತನಿಖಾ ವರದಿ ಮಾಡಬೇಕಾ? ಇದೇ ಸಂಪಾದಕರಾದಂಥ ಅಜಿತ್ ಹನುಮಕ್ಕನವರು ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಅವತ್ತು ಹೋಗಿ, ಅದು ರಿಪೋರ್ಟ್ ಕೊಟ್ಟಿದ್ದಾರಾ? ಇದು ತಲೆ ತಗ್ಗಿಸುವಂತಹ ಕೆಲಸ. ಇಡೀ ಹೆಣ್ಣು ಮಕ್ಕಳು ಅವರ ಚಾರಿತ್ರ್ಯ ವಧೆಯನ್ನು ಮಾಡ್ತಾ ಇದ್ದಾರಲ್ಲ, ಇಡೀ ಹೆಣ್ಣು ಕುಲಕ್ಕೆ ಮಾಡ್ತಾ ಇರುವಂತಹ ಅಪಮಾನ ಅದು. ಯಾವುದೇ ಹೆಣ್ಣಾಗಲಿ ಅವರ ಚಾರಿತ್ರ್ಯವನ್ನು ವಧೆ ಮಾಡುವಂತಹ ಅಧಿಕಾರ ಕೊಟ್ಟವರು ನಿಮ್ಗೆ ಯಾರ್ರೀ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಈ ಅನ್ಯಾಯದ ವಿರುದ್ಧ ಇರುತ್ತೆ. ಈ ದಾರಿ ತಪ್ಪಿತಿರುವಂತಹ ಮಾಧ್ಯಮಗಳ ಸರಿದಾರಿಗೆ ಬರಬೇಕು ಅಂತ ವಿಶ್ಲೇಷಣೆ ಮಾಡ್ತೇವೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.